ಟ್ಯಾಲೆಂಟ್ ಇಲ್ಲದೆ ಇರೋರನ್ನ ಕರ್ಕೊಂಡು ಬರೋದು, ಎಲ್ಲೋ ಟ್ರೋಲ್ ಆದವ್ರನ್ನ ಕರ್ಕೊಂಡು ಬರೋದು, ಯಾವುದೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕ್ಬಿಟ್ವಿ ಸರಿ ಬಿಗ್ ಬಾಸಲ್ಲಿ. ಇಂಥ ಕ್ಯಾರೆಕ್ಟ್ರು ಇಷ್ಟು ಸೀಸನಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತೀನಿ ನಾನು. ಮಲ್ಲಮ್ಮ ಒಂದು ಶೀ ಈಸ್ ವೆರಿ ಇನ್ನೋಸೆಂಟ್, ಆಕೆಗೆ ಏನೂ ಗೊತ್ತಿಲ್ಲ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಸೀಸನ್ 12 ಬಿಗ್ ಬಾಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅನೌನ್ಸ್ ಮಾಡಿಬಿಟ್ಟಿದ್ರು ಅಫಿಷಿಯಲ್ ಆಗಿ, ನಾನು ಸೀಸನ್ 12ನ ಹಾಸ್ಟ್ ಮಾಡ್ತಾ ಇಲ್ಲ ಅಂತ. ಸೊ ಫೈನಲಿ ಮತ್ತೆ ಅವ್ರು ಬರ್ತಾ ಇದ್ದಾರೆ ಅಂತ ವಿಷಯ ಬಂತು. ಫೈನಲಿ ಬಿಗ್ ಬಾಸ್ 12 ಸ್ಟಾರ್ಟ್ ಕೂಡ ಆಯಿತು. ಓಕೆ, ಇವಾಗ ನಾವು ಒಂದಷ್ಟು ಸ್ಪರ್ಧಿಗಳ ಬಗ್ಗೆ ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ. ಓಕೆನಾ? ನನಗೇನು ಗೊತ್ತಾ ಕಾಮಿಡಿ ಅನಿಸಿದ್ದು, ಈ ಕೆಲವೊಂದಷ್ಟು ಜನ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ವಿ ನಾವು, ಆ ಕಂಟೆಸ್ಟೆಂಟ್ ಆಗಿ ಹೋಗಿಲ್ಲ ಅಂತಂದ್ರೂ ಮನೆ ಒಳಗಡೆ ನೋಡೋಕ್ಕಾದ್ರೂ ಅವಕಾಶ ಸಿಗ್ತಲ್ಲ ಅಂತೆಲ್ಲ ವಿಡಿಯೋ ಮಾಡಿದರು. ಮನೆ ಒಳಗಡೆ ನಿಜವಾಗ್ಲೂ ಹೋಗಿದ್ರೆ ಅಲ್ಲಿ ಕ್ಲಿಪ್ ತೊಗೊಂಡು ಅವ್ರು ಓಡಾಡೋದನ್ನು ಏನಾದರೂ ಒಂದು ಕ್ಲಿಪ್ ತೊಗೊಂಡು ಕಾಂಟೆಂಟ್ ಕ್ರಿಯೇಟರ್ಸು ಅದನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಫೋಟೋ ಕಳಿಸ್ಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಅಂತ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಇದು ಯಾವ ಥರ ಸ್ವಾಮಿ ಇದು? ನಾನು ಈ ಥರದ್ದು ಎಪಿಸೋಡ್ ಫಸ್ಟ್ ಟೈಮ್ ಲೈಫಲ್ಲಿ ನೋಡಿದ್ದು. ಇಲ್ಲಿ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಪ್ರತಿ ಸೀಸನ್ ನನಗೆ ಸೀಸನ್ 7ವರೆಗೂ ಒಂಥರ ಸ್ಟ್ಯಾಂಡರ್ಡ್ ಆಗಿತ್ತು ಅಂತ ಅನ್ನಿಸ್ತು ಶೋ. ಇದು ನನ್ನ ಆನೆಸ್ಟ್ ಒಪಿನಿಯನ್. ಆ್ಯಸ್ ಎ ಒಬ್ಬ ಪ್ರೇಕ್ಷಕ, ಒಬ್ಬ ಆಡಿಯನ್ ಆಗಿ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಓಕೆನಾ? ನಿಜವಾಗ್ಲೂ ಸೀರಿಯಸ್ ಶೋ ಅದು. ಸೀಸನ್ 7 ಮುಗಿಯೋವರೆಗೂ, ಶೈನ್ ಶೆಟ್ಟಿಯವರು ಕಪ್ಪೆತ್ಕೊಂಡು ಮನೆಗೆ ಬರೋವರೆಗೂ ಇಟ್ ವಾಸ್ ರಿಯಲಿಸ್ಟಿಕ್. ನಿಜವಾಗ್ಲೂ ಚೆನ್ನಾಗಿತ್ತು. 8, 9, 10, 11, 12 12 ಬಗ್ಗೆ ಹೇಳಬೇಕು ಅಂತಂದರೆ 12 ಬಗ್ಗೆ ಆಮೇಲೆ ಬರ್ತೀನಿ. ಪ್ರತಿ ವರ್ಷವೂ ಇತ್ತೀಚೆಗೆ ಒಂದು 2-3 ಸೀಸನಿಂದನೂ ಈ ಸೋಷಿಯಲ್ ಮೀಡಿಯಾದವ್ರು ಅರ್ಧ, ಟಿ ವಿಯವ್ರು ಅರ್ಧ, ಸಿನಿಮಾದವ್ರು ಅರ್ಧ, ಆಮೇಲೆ ಕಾಮನ್ ಮ್ಯಾನ್ ವರ್ಷನ್ ಬಿಟ್ಟೇ ಬಿಟ್ರ ಅಂತ ಬಿಗ್ ಬಾಸಲ್ಲಿ. ಕಾಮನ್ ಮ್ಯಾನ್ ಯಾರಾದರೂ ಒಬ್ಬರು, ಯಾಕೆ ಎಳ್ನೀರು ಮರೋರ್ನ ಯಾಕೆ ಕರ್ಕೊಬರ್ಬಾರ್ದು, ಎಳ್ನೀರು ಮರೋರ ಮಕ್ಕಳನ್ನ ಯಾಕೆ ಕರ್ಕೊಬರ್ಬಾರ್ದು, ಈ ಬಡವ್ರ ಮಕ್ಕಳನ್ನ ಯಾಕೆ ಕರ್ಕೊಬರ್ಬಾರ್ದು, ಆಮೇಲೆ ತುಂಬ ಕಷ್ಟಪಟ್ಟು ಜೀವನದಲ್ಲಿ ಏನೂ ಮಾಡೋಕ್ಕಾಗದೆ ಯಾವುದೋ ಒಂದು ಅವಕಾಶ ಸಿಗದೆ ಏನೋ ಅವಕಾಶ ವಂಚಿತರು ಅಂತಾರಲ್ಲ, ಅಂಥವ್ರನ್ನ ಯಾಕೆ ಕರ್ಕೊಬರ್ಬಾರ್ದು. ಯಾವಾಗ ನೋಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರೇ ಬರ್ತಾರೆ, ಆಮೇಲೆ ಟ್ರೋಲ್ ಆಗಿರೋರು, ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆಂಗೋ ಆಡ್ಕೊಂಡು ಫೇಮಸ್ ಆಗಿರೋರನ್ನ, ಆಮೇಲೆ ಸಾಕಷ್ಟು ಟ್ರೋಲ್ ಆಗಿರೋರನ್ನ, ಈ ಶೋ ಬಗ್ಗೆ ಏನು ಅಂತ ಐಡಿಯಾನೇ ಇಲ್ಲದೆ ಇರೋವಂಥ ಜನಗಳನ್ನು ತಗೊಂಡಿದ್ದಾರೆ ಈ ಸರಿ. ಒಂದಷ್ಟು ಏನಂತಂದರೆ ಇವಾಗ ಸಿನಿಮಾದವರು ಒಂದಷ್ಟು ಜನ, ಆಮೇಲೆ ಸೀರಿಯಲ್ನವರು ಒಂದಷ್ಟು ಜನ, ಬಾಡಿ ಬಿಲ್ಡರ್ಸು, ಆಮೇಲೆ ಜಾಸ್ತಿ ಸೀರಿಯಲ್ನವರೇ ಇರೋದಿಲ್ಲಿ. ಜಾಸ್ತಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದವ್ರೆ. ಅಂದರೆ ಇಲ್ಲಿ ಏನಾಗುತ್ತೆ, ನಾವು ಸೀರಿಯಲಲ್ಲಿ ನೋಡ್ತೀವಿ, ರಿಯಾಲಿಟಿ ಶೋಲ್ಲಿ ನೋಡ್ತೀವಿ, ಒಂದು ಅಡುಗೆ ಕಾರ್ಯಕ್ರಮದಲ್ಲಿ ನೋಡ್ತೀವಿ, ಅಥವಾ ಒಂದು ಸಮಥಿಂಗ್ ಏನಾದ್ರು ಸ್ಪೆಷಲ್ ಇವೆಂಟ್ ಆಯಿತು ಅದರಲ್ಲೂ ಅವ್ರನ್ನೇ ನೋಡ್ತೀವಿ, ಗಿಲಿ ಅದರಲ್ಲೂ ಅವ್ರನ್ನೇ ನೋಡ್ತೀವಿ. ಆಮೇಲೆ ಇನ್ನೇನಾದರೂ ಶೋ ಬಂತು ಕಲರ್ಸ್ ಕನ್ನಡದಲ್ಲಿ, ಅಲ್ಲೂ ಅವರೇ ಇರ್ತಾರೆ. ಎಲ್ಲ ಕಡೆ ಇವ್ರನ್ನೇ ತೋರಿಸಿದ್ರೆ ದೆನ್ ವಾಟ್ ಈಸ್ ದ ಚೇಂಜಸ್? ಓಕೆನಾ? ನನಗದೇನೋ ಈ ಮತ್ತೆ ಅಲ್ಲೂ ಅವರೇ ಇಲ್ಲೂ ಅವರೇ ಅದೇನೋ ಎಲ್ಲೆಲ್ಲೋ ನಾನೇ ಇಷ್ಟ ಆಗ್ತಾಯಿದೆ ಅಷ್ಟೇ. ಇಲ್ಲಿ ಕಲರ್ಸ್ ಕನ್ನಡದಲ್ಲಿ ಅಂದರೆ ಒನ್ ಆಫ್ ದಿ ಪ್ರೌಡ್ ಚಾನಲ್ ನಮ್ಮ ಕನ್ನಡದಲ್ಲಿ. ಕಲರ್ಸ್ ಕನ್ನಡ ಬಂದು ಒನ್ ಆಫ್ ದಿ ಬೆಸ್ಟ್ ಚಾನಲ್ಲು. ಅವ್ರು ಮಾಡೋವಂಥ ರಿಯಾಲಿಟಿ ಶೋಯಿಂದ ಹಿಡಿದು, ಸೀರಿಯಲ್ಗಳಿಂದ ಹಿಡಿದು, ಇವೆಂಟ್ಗಳಿಂದ ಹಿಡಿದು ಏನೇ ಪ್ರೋಗ್ರಾಮ್ ಮಾಡಿದ್ರು ತುಂಬ ಸ್ಪೆಷಲ್ಲಾಗಿ ಪ್ಲ್ಯಾನ್ ಮಾಡ್ತಾರೆ. ತುಂಬ ವೆಲ್ ಆರ್ಗನೈಸ್ಡ್ ಚಾನಲ್ ಅಂದರೆ ಕಲರ್ಸ್ ಕನ್ನಡನೇ. ಬಟ್ ಈ ಬಿಗ್ ಬಾಸ್ ಶೋ ಬಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡೂ ಈಕ್ವಲ್ ಆಗಿ ಮೇಂಟೈನ್ ಮಾಡಿಕೊಂಡು ತನ್ನನ್ನು ತಾನು ಹೇಗೆ ಗುರ್ತಿಸ್ಕೊತೀನಿ ಅನ್ನೋ ಒಂದು ವಿಷಯನ ಒಬ್ಬ ಮನುಷ್ಯ ಹೆಂಗೆ ಕಾಪಾಡ್ಕೋತಾನೆ, ಅವನಿಗೆ ಕಷ್ಟ ಬಂದಾಗ, ಯಾವ್ದಾದ್ರು ಬ್ಲೇಮ್ ಬಂದಾಗ, ಅಥವಾ ಅವ್ನು ಕೆಟ್ಟವನಾದಾಗ, ಅಥವಾ ಯಾರೋ ಬಂದು ನಿನ್ನ ಒಳ್ಳೆಯವನು ಅಂತಂದಾಗ, ಅಥವಾ ಏನೋ ಆಗೋಗ್ಬಿಡ್ತು, ಆಗಬಾರ್ದು ಆಗೋಯ್ತು ಅಂತ ಸಿಚುವೇಷನಲ್ಲಿ ತನ್ನನ್ನು ತಾನೇ ಹೇಗೆ ಕಾಪಾಡ್ಕೋತಾನೆ ಅನ್ನೋವಂಥ ಶೋನೇ ಬಿಗ್ ಬಾಸ್. ನನ್ನ ಕೇಳಿದ್ರೆ ಇಷ್ಟು ನನ್ನ ಪ್ರಕಾರ ಇರೋದು. ಅದನ್ನು ಬಿಟ್ಟು ಇದ್ದಾರೆ ಕೆಲವರು, ಅವರು ನೋಡಿದ್ರೆ ನನಗೆ ನಗು ಬರ್ತಾಯಿದೆ. ಏನಪ್ಪ ಇಂಥವ್ರನ್ನೆಲ್ಲ ಕರ್ಕೊಬರ್ತಾರಲ್ಲ. ಮೋಸ್ಟ್ ಟ್ರೋಲ್ಡ್ ಪರ್ಸನ್ ಒಬ್ರು ಇದ್ದಾರೆ. ಆಮೇಲೆ ಸೀರಿಯಲ್ ಅವರು ಮಂಜು ಭಾಷಿಣಿ ಅವರಂತೂ ಶಿ ಡಿಸರ್ವ್ಸ್ ದಿಸ್. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದನೂ ಸಿಲಿಲಲ್ಲಿ ಸೀರಿಯಲಲ್ಲಿ ಇದೇ ಇ ಟಿ ವಿ ಕನ್ನಡದಲ್ಲೇ, ಇದು ಕಲರ್ಸ್ ಕನ್ನಡ ಬಂದು ಫಸ್ಟು ಇ ಟಿ ವಿ ಕನ್ನಡ ಅಂತ ಇತ್ತಲ್ಲ,
ಅವತ್ತಿಂದನೂ ಇವತ್ತರೆಗೂ ನೋಡ್ಕೊಂಡು ಬಂದಿದ್ದೀವಿ ಮಂಜು ಭಾಷಿಣಿ ಅವ್ರನ್ನ. ತುಂಬ ವರ್ಷಗಳ ನಂತರ ಈಗಲೇ ನೋಡ್ತಿರೋದು ನಾನು. ಬಟ್ ಸ್ಟಿಲ್ ಅವರು ಎಫರ್ಟ್ ಹಾಕಿದ್ದಾರೆ, ಅವ್ರದ್ದು ಸ್ಟ್ರಗಲ್ ಇದೆ, ಅವ್ರಿಗೆ ಓಕೆನಾ. ಆಮೇಲೆ ಯಾರು ಚಂದ್ರಪ್ರಭಾ, ನಾನು ಅವಾಗಲೇ ಹೇಳ್ದೆ ಗಿಚ್ಚಿ ಗಿಲಿ ಅಥವಾ ಇನ್ನೊಂದು ಯಾವುದೋ ಶೋ, ಮತ್ತೊಂದು ಯಾವುದೋ ಶೋ, ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ, ಮತ್ತೊಲ್ಲೇ ಇರ್ತಾರೆ. ಒಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮ ಬರಲಿ, ಯಾವುದೇ ಶೋ ಬರಲಿ, ಚಂದ್ರಪ್ರಭಾ ಅವರಂತೂ ಇದ್ದೇ ಇರ್ತಾರೆ. ಎಲ್ಲ ಕಡೆನೂ ನೋಡಿ ಪುನಃ ಬಿಗ್ ಬಾಸಲ್ಲೂ ನೋಡ್ಬೇಕಾದ್ರೆ ಮನೆ ಬರೋಕ್ಕೆ ಅಲ್ಲ, ಅವ್ರನ್ನ ಕರ್ಕೊಂಬಂದಿರೋ ತಪ್ಪು ಅಂತ ಹೇಳ್ತಿಲ್ಲ, ಒಂದು ಒಪಿನಿಯನ್ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಯಾರು ಹೆಂಗೆ ತಿಳ್ಕೊತಿರೋದು ನನಗೆ ಗೊತ್ತಿಲ್ಲ. ಆಮೇಲೆ ಗಿಲ್ಲಿ ನಟ ಒಂದು ಹಾನೆಸ್ಟ್ ಒಪಿನಿಯನ್ ಹೇಳಿದ್ರು ಅವರು, 6 ತಿಂಗಳಿಂದ ಯಾವುದೋ ಶೋ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಗ್ ಬಾಸ್ ಅಂತ. ಅದನ್ನು ಒಪ್ಕೊಳ್ಬೋದು. ಬಟ್ ಅವರು ಎಫರ್ಟ್ ಹಾಕಿದ್ದಾರೆ. ಒಬ್ಬ ಹಳ್ಳಿ ಪ್ರತಿಭೆಗಳಿಗೆ ಅವಕಾಶಗಳು ಸಿಗಬೇಕು. ಯಾರ್ಯಾರಿಗೋ ಕರ್ಕೊಂಬಂದಿದ್ದಾರೆ ಹಳ್ಳಿ ಪ್ರತಿಭೆ, ಏನು ಗುಂಡಾರಣ್ಯದಲ್ಲಿ ಬೆಳೆದವನು, ನಾನಾ ದೇಶಗಳಲ್ಲಿ ಹೆಸರು ಮಾಡಿದವರು ಅಂಥವ್ರಿಗೆ ಕೊಡಬೇಕಾದ್ರೆ ಅವಕಾಶನ ಬಿಗ್ ಬಾಸಲ್ಲಿ, ಗಿಲ್ಲಿ ನಟನ್ಗೆ ಯಾಕೆ ಕೊಡಬಾರ್ದು ಅಂತ. ಆಮೇಲೆ ಮಲ್ಲಮ್ಮ ಹೋದ ಸ್ಪೆಷಲ್ ಕ್ಯಾರೆಕ್ಟರ್, ಇಂಥ ಕ್ಯಾರೆಕ್ಟ್ರು ಇಷ್ಟು ಸೀಸನಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತೀನಿ ನಾನು. ಮಲ್ಲಮ್ಮ ಒಂದು ಶೀ ಈಸ್ ವೆರಿ ಇನ್ನೋಸೆಂಟ್, ಆಕೆಗೆ ಏನೂ ಗೊತ್ತಿಲ್ಲ. ಸಿಟಿ ಅಂದರೆ ಏನು, ಸಿಟಿಲಿ ಹೆಚ್ಚು ಕಡಿಮೆ 10-12 ವರ್ಷದಿಂದ ಇಲ್ಲೇ ಇದ್ದರು, ಬೆಂಗಳೂರಲ್ಲೇ ಇದ್ಕೊಂಡು ಕೂಡ ಸಿಟಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಮುಗ್ಧರಾಗಿದ್ಕೊಂಡು ಅವ್ರ ಜೀವನನ ಅವ್ರು ನೋಡಿಕೊಂಡು ಎಲ್ಲೋ ಒಂದು ಕಡೆ ಬೂಟಿಕಲ್ಲಿ ಕೆಲಸ ಮಾಡಿಕೊಂಡು, ಬೂಟಿಕ್ ಓನರ್ ಏನೋ ಪ್ರಯತ್ನ ಪಟ್ಟು ಅವ್ರನ್ನ ಕಲರ್ಸ್ ಕನ್ನಡಕ್ಕೆ ತಲುಪಿಸುವಂಥ ಕೆಲಸ ಮಾಡಿ, ಅಥವಾ ವೀಡಿಯೋಸು ವ್ಲಾಗ್ಸ್ ಎಲ್ಲ ಮಾಡಿಕೊಂಡು ಈಗ ಬಿಗ್ ಬಾಸ್ಗೆ ಹೋಗಿದ್ದಾರೆ. ನಾನು ಇದನ್ನು ಈ ಮಲ್ಲಮ್ಮ ಅವರ ಎಂಟ್ರಿ ಆದಾಗ ಒಂದು ಶೋ ನೆನಪಾಯಿತು. ತೆಲುಗು ಬಿಗ್ ಬಾಸಲ್ಲಿ ಈ ಥರದೊಂದು ಕ್ಯಾರೆಕ್ಟ್ರು, ಹಳ್ಳಿ ಕ್ಯಾರೆಕ್ಟ್ರು, ಸೇಮ್ ಪ್ಯೂರ್ ವಿಲೇಜ್ ಪರ್ಸನ್ ಬಂದ್ಬಿಟ್ಟು ವಿನ್ನರ್ ಆಗಿರುವಂಥದ್ದು ಇದೆ. ಅದು ನಂಗೆ ನೆನಪಾಯಿತು. ಬಹುಶಃ ಈ ರೀತಿ ಕನ್ನಡದಲ್ಲೂ ಈ ಥರದೊಂದು ಆಗಬೇಕಿತ್ತು ಅಂತ ಇತ್ತೇನೋ, ಅದಕ್ಕೋಸ್ಕರ ಇವರು ಆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ನಾನು ಕೇಳಿದ್ರೆ ತೆಲುಗು ಅವ್ರನ್ನ ನೋಡಿಕೊಂಡೇ ಇವ್ರನ್ನ ಕರ್ಕೊಂಡು ಬಂದಿರೋದು ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಇಲ್ಲಪ್ಪ ಹೊಟ್ಟೆ ಹೋಯ್ತು, ಇಲ್ಲೇ ಇದೆ. ಆಮೇಲೆ ಸುದಿ, ಕಾಕ್ರೋಚ್ ಸುದಿ ಅವರು ಆ್ಯಕ್ಚುಲಾಗಿ ಈ ಎಂಟೈರ್ ಕಂಟೆಸ್ಟೆಂಟ್ಸ್ ಲಿಸ್ಟಿಗೆ ಬಂದರೆ ನನ್ನ ಕೇಳಿದ್ರೆ ಒನ್ ಆಫ್ ದಿ ಫೈನೆಸ್ಟ್ ಪರ್ಸನ್ ಸುದಿ ಅವರು ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಪೇಂಟಿಂಗ್ ಹೊಡಿಯೋದ್ರಿಂದ ಹಿಡಿದು, ಸೆಟ್ಟಲ್ಲಿ ಮೊಳೆ ಹೊಡಿಯೋದ್ರಿಂದ ಹಿಡಿದು, ಕಾಫಿ ಟೀ ಕೊಡೋದ್ರಿಂದ ಹಿಡಿದು ನಾನು ಎಲ್ಲನೂ ಮಾಡಿದ್ದೀನಿ ಸರ್. ಎಷ್ಟು ಸಣ್ಣ ಪುಟ್ಟ ಕೆಲಸ ಅಂತ, ತೀರಾ ಸಣ್ಣ ಪುಟ್ಟ ಕೆಲಸ ಅಂತ ಅಂತಾರೋ ಅಲ್ಲಿಂದನೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ಬಂದು ಯಾವುದೋ ಒಂದು ಸಿನಿಮಾದಲ್ಲಿ, ಅದು ಮರ್ತೋಗಿದೆ ಸಿನಿಮಾ ಹೆಸರು ಯಾವುದು ಅಂತ, ಸೆಟ್ಟಲ್ಲೇನೋ ಮೊಳೆ ಹೊಡಿತಾ ಇದ್ದಾರಂತೆ, ಸೂರಿ ಸರ್ ಕರೆದ್ಬಿಟ್ಟೆ ಬರ ಇಲ್ಲಿ ಒಂದು ಡೈಲಾಗ್ ಹೇಳೋ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಅಲ್ಲೇನೋ ಒಂದು ಡೈಲಾಗ್ ಹೇಳಿದ್ರೆ ಅದು ವರ್ಕ್ ಆಯಿತು. ಅಲ್ಲಿಂದ ನನಗೆ ಸಿನಿಮಾ ಜಗತ್ತು ಪರಿಚಯ ಆಗಿದ್ದು. ಸಿನಿಮಾದಿಂದ ಅಲ್ಲೇ ನಾನು ಸಿನಿಮಾಗೆ ಪರಿಚಯ ಮಾಡಿಕೊಟ್ರು. ಎಲ್ಲ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಅಂತ ನನ್ನ ಹತ್ರನೇ ಹೇಳಿದ್ದಾರೆ ಅವರು. ಮಾತಾಡಬೇಕಾದ್ರೆ, ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ನನ್ನ ಹತ್ರನೇ ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ತುಂಬ ಸ್ಟ್ರಗಲ್ ಪಟ್ಟಿರುವಂಥ ಪರ್ಸನ್. ಅವರು ಎಷ್ಟು ಒರಟಾಗಿದ್ದಾರೋ ಒಳಗಡೆ ಅಷ್ಟೇ ಅವರು ಮೃದು ಸ್ವಭಾವದವರು, ಯಾರು ಸುದಿ ಅವರು. ಸೊ ಇವರು ವೆಲ್ ಡಿಸರ್ವ್. ಆ್ಯಕ್ಚುಲಿ ಈ ಸರಿ ಬಿಗ್ ಬಾಸಲ್ಲಿ ತುಂಬ ಎಲಿಜಿಬಲ್ ಇರುವಂಥ ಒಬ್ಬ ಪರ್ಸನ್ ಅಂತಂದರೆ ನನ್ನ ಪ್ರಕಾರ ಒನ್ ಆ್ಯಂಡ್ ಓನ್ಲಿ ಸುದಿ ಮಾತ್ರನೇ, ಕಾಕ್ರೋಚ್ ಸುದಿ ಮಾತ್ರನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗಿಲ್ಲಿ ನಟ ಓಕೆ, ಸಮ್ ಆಫ್ ದಿ ಸೀರಿಯಲ್ ಆ್ಯಕ್ಟರ್ಸ್ ಕನ್ನಡದಲ್ಲೇ, ಕಲರ್ಸ್ ಕನ್ನಡದಲ್ಲೇ ಸೀರಿಯಲ್ ಆ್ಯಕ್ಟರ್ಗಳಿದ್ದಾರೆ. ಆಮೇಲೆ ಜಾನ್ವಿ ಅವರು ಅವ್ರ ಬಗ್ಗೆ ಹೇಳ್ಕೊಂಡ್ರು. ಬಟ್ ಒಂದು, ನನಗೆ ಡಿವೋರ್ಸ್ ಆಯಿತು, ನಾನು ಹಂಗಾದೆ ಹಿಂಗಾದೆ ಅಂತೆಲ್ಲ ಹೇಳಿದ್ರು. ವೆಲ್, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳೋದು ಯಾವುದು ತಪ್ಪಿಲ್ಲ. ಬಟ್ ಡೋಂಟ್ ಟ್ರೈ ಟು ಗೆಟ್ ಸಿಂಪತಿ ಆಲ್ವೇಸ್. ಸಿಂಪತಿ ಅಪ್ಪ, ಗೊಂಡಾರಣ್ಯದಲ್ಲಿ ಬೆಳೆದಂಥ ಹುಡುಗ ಜಪಾನ್ಗೆ ಹೋಗಿ ಪದಕ ಗೆದ್ಕೊಂಡು ಬಂದು ಎಷ್ಟೆಲ್ಲ ಸಿಂಪತಿ ತೊಗೊಂಡಿದ್ರು. ಆಮೇಲೆ ಏನಾಯಿತು, ಆಮೇಲೆ ಇನ್ನೇನೇನೇನಾಗೋಯ್ತು, ಮತ್ತು ಇವಾಗ ಅವರೇ ಹೀರೋ ಎಲ್ಲ ನೋಡ್ಬಿಟ್ಟಿದ್ದೀವಿ ಇಲ್ಲಿ. ಬಟ್ ಡೋಂಟ್ ಟ್ರೈ ಟು ಗೆಟ್ ಸಿಂಪತಿ ಅಂತ ಹೇಳ್ತೀನಿ ಜಾನ್ವಿ ಅವ್ರಿಗೆ. ಸಾಕು, ಮಾಡಿದ್ದೀರಾ, ಅಚೀವ್ಮೆಂಟ್ ಮಾಡಿದ್ದೀರಾ, ನೀವು ನಿಮ್ಮ ಕೆಲಸದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ, ಓಕೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ನನಗನ್ಸಿದ್ದು ಕರಿಬಸಪ್ಪ. ನಮ್ಮ ಇಂಡಿಯಾದಿಂದ ಇಸ್ಲಾಮಾಬಾದ್ ಅನ್ನೋವಂಥ ಪಾಕಿಸ್ತಾನದಲ್ಲಿರುವಂಥ ಒಂದು ಜಾಗದಲ್ಲಿ ಹೋಗಿ ದೇಹದಾರ್ಢ್ಯ ಅಂದರೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಕಪ್ಪು ಗೆಲ್ಲೋದು ಅಥವಾ ವಿನ್ ಆಗ್ತೀನಿ ಅಂತ ಅನ್ನೋದು ಸಾಮಾನ್ಯವಾದ ವಿಷಯ ಅಂತೂ ಅಲ್ಲವೇ ಅಲ್ಲ. ಅಂಥದ್ದೊಂದು ದೊಡ್ಡ ಅಚೀವ್ಮೆಂಟ್ ಯಾರಾದರೂ ಮಾಡಿರೋರು ಈ ಶೋ ಅಲ್ಲಿ ಇದ್ದಾರೆ ಅಂತಂದರೆ, ಈ ಅಷ್ಟೂ ಕಂಟೆಸ್ಟೆಂಟ್ಗಳ ನಡುವೆ
ಹೈಲೈಟ್ ಆಗುವಂಥ ಒಂದು ಕ್ಯಾರೆಕ್ಟ್ರ್ ಬಂದು ಕರಿಬಸಪ್ಪ ಅಂತ ನಾನು ಹೇಳ್ತೀನಿ. ಅವ್ರ ಹಳ್ಳಿ ಜನ, ಅವ್ರು ಮಾತಾಡೋದೇ ಹಂಗೆ, ಜಾಸ್ತಿ ಮಾತಾಡ್ತಾರೆ, ಬಟ್ ಇನ್ನೋಸೆಂಟ್ ಇದೆ ಅವರಲ್ಲಿ. ಅವರು ಟ್ರೈ ಮಾಡಿದ್ರೆ ಒಂದು ಒಳ್ಳೆ ಆಟ ಆಡ್ಬೋದು ಅನ್ನುವಂಥದ್ದು ಹೇಳ್ಬೋದು ಅಷ್ಟೇ. ಆಮೇಲೆ ನಾ ಡ್ರೈವರ ಸಾಂಗ್ ಆಡಿದಾರಲ್ಲ ಮಾಡು ಅವರು, ಸಮಥಿಂಗ್ ಅವ್ರನ್ನೂ ಓಕೆ ಅಂತ ಅನ್ನಿಸ್ತು. ಯಾಕೆಂದರೆ ಟ್ಯಾಲೆಂಟೆಡ್ ಪರ್ಸನ್. ನಾವು ನಿನ್ನೆ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು, ಎಲ್ಲ ಕಂಟೆಸ್ಟೆಂಟ್ಸ್ ಯಾರ್ಯಾರು ಬಂದರು ಅಂತೆಲ್ಲ ಗೊತ್ತಾಯಿತು 11 ಗಂಟೆ ಒಳಗಡೆ. ಅದಾದಮೇಲೆ ಒಂದಷ್ಟು ಟ್ರಾಲ್ ಪೇಜಸಲ್ಲಿ ನಾನು ನೋಡಿದೆ, ಟ್ಯಾಲೆಂಟೆಡ್ ಪೀಪಲ್ಸ್ನ ಹುಡುಕಿ ಕರ್ಕೊಂಡು ಬರ್ತಾರೆ ಅಂತಂದರೆ ಎಂತೆಂಥವ್ರನ್ನೋ ಕರ್ಕೊಂಡು ಬಂದಿದ್ದೀರಲ್ರಿ ಅಂತ ಪ್ರಶ್ನೆ ಮಾಡ್ದಂಗಿತ್ತು. ಒಂದು ಟ್ರೋಲು ನೋಡಿದೆ, ಒಂದು ಪೋಸ್ಟು. ಏನೂ ಮಾಡೋಕ್ಕಾಗಲ್ಲ. ಎಲ್ಲೆಲ್ಲಿ TRP ಯಾರ್ಯಾರ ಕಡೆಯಿಂದ ಹೆಂಗೆಲ್ಲ TRP ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಿನೇ ಬಿಗ್ ಬಾಸ್ನ ಪ್ಲ್ಯಾನ್ ಮಾಡಿರ್ತಾರೆ. ಇಲ್ಲಿ ನೀವು ಕೂತ್ಕೊಂಡು ಇಲ್ಲಿ ಏನೂ ಜಡ್ಜ್ ಮಾಡೋಕ್ಕಾಗಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಏನು ಎತ್ತ ಅಂತೆಲ್ಲ ಆಟ ಹೆಂಗಿರುತ್ತೆ ಅಂತೆಲ್ಲ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ. ಇಷ್ಟಿತ್ತು. ಇನ್ನೂ ಸಾಕಷ್ಟು ಜನ ಇದ್ದಾರೆ ಇಲ್ಲಿ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದರೆ ಅವರೆಲ್ಲ ಆ್ಯಕ್ಟಿಂಗ್ ಪ್ರೊಫೆಷನ್ಸ್ ಅಲ್ಲೇ ಇದ್ಕೊಂಡು ಕಲರ್ಸ್ ಕನ್ನಡದಲ್ಲೇ ಬಂದು, ಕಲರ್ಸ್ ಕನ್ನಡದ ಯಾವುದೋ ಒಂದು ಸೀರಿಯಲ್ಲೋ ಇನ್ಯಾವುದೋ ಒಂದು ಶೋದಲ್ಲಿ ಅಲ್ಲಿ ಕಾಣಿಸ್ಕೊಂಡು ಪುನಃ ಬಿಗ್ ಬಾಸಿಗೆ ಬರ್ತಾರೆ. ಅವ್ರದ್ದು ಏನು ಸ್ಪೆಷಲ್ ಅಲ್ಲ. ಅವ್ರು ನನಗನ್ನಿಸ್ದಂಗೆ ಅವ್ರು ಎಫರ್ಟ್ ಹಾಕಿದ್ದಾರೆ, ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ಕಷ್ಟಪಟ್ಟು ಬಿಗ್ ಬಾಸಿಗೆ ಬಂದಿದ್ದಾರೆ ಅಂತ ಹೇಳ್ಕೊಳ್ಳೋರು ಯಾರಾದರೂ ಇದ್ದರೆ ಅದು ಸುದಿ ಮಾತ್ರನೇ. ಸುದಿ ಆ್ಯಂಡ್ ಮಲ್ಲಮ್ಮ ಅವ್ರು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿರೋದಲ್ಲ. ಇಟ್ ಈಸ್ ಗುಡ್ ಚಾನ್ಸ್. ನನ್ನ ಕೇಳಿದ್ರೆ ಮಲ್ಲಮ್ಮ ಗೆಲ್ಲಬೇಕು. ಗೆಲ್ಲೋದೆಲ್ಲ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ನಾನು ಹೇಳೋದು ಬೇಡ ಅದನ್ನು. ಓಕೆ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿ ಆಟ ಆಡಲಿ. ಯಾರು ಗೆಲ್ತಾರೋ ಸೋಲ್ತಾರೋ, ಯಾರು ರನ್ನರು ವಿನ್ನರು ಆಗ್ತಾರೋ ಮುಂದೆ ನೋಡೋಣ ಅಂತ ಹೇಳ್ತಾ, ನಿಮ್ಮ ಆನೆಸ್ಟ್ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಟ್ಯಾಲೆಂಟ್ ಇಲ್ಲದೆ ಇರೋರನ್ನ ಕರ್ಕೊಂಡು ಬರೋದು, ಎಲ್ಲೋ ಟ್ರೋಲ್ ಆದವ್ರನ್ನ ಕರ್ಕೊಂಡು ಬರೋದು, ಯಾವುದೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕ್ಬಿಟ್ವಿ ಸರಿ ಬಿಗ್ ಬಾಸಲ್ಲಿ, ತುಂಬ TRP ಬರೋ ಥರ ಮಾಡ್ಕೊಂಬಿಟ್ವಿ ಅನ್ನೋದನ್ನು ಬಿಟ್ಟು ಟ್ಯಾಲೆಂಟೆಡ್ ಪೀಪಲ್ಸ್ನ ಸೆಲೆಕ್ಟ್ ಮಾಡಿ, ಗುರುತಿಡಿದು, ಅವ್ರನ್ನ ರೆಕಗ್ನೈಸ್ ಮಾಡಿ ಕರ್ಕೊಂಡು ಬರೋದು ತುಂಬ ಒಳ್ಳೆಯದು. ಬಟ್ ಅಂದರೆ ಇದು ಮೊನ್ನೆ ಅದೇ ಪೋಸ್ಟ್ ನೋಡಿದ್ನಲ್ಲ, ಆ ಪೋಸ್ಟಲ್ಲಿ ಒಂದಷ್ಟು ರೀಲ್ಸ್ ಕ್ರಿಯೇಟರ್ಗಳಿದ್ರು. ಅಪ್ಪ, ಈ ರೀಲ್ಸ್ ಕ್ರಿಯೇಟ್ರನ್ನ ಮಾತ್ರ ಕರ್ಕೊಂಬರ್ಬೇಡ್ರಪ್ಪ. ಈ ರೀಲ್ಸಲ್ಲೇ ಬೇಜಾನ್ ಡೌಗಳು ಮಾಡ್ತಾರೆ. ಇನ್ನು ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ಮುಗಿದೋಯ್ತು ಕತೆ. ನಾನು ಎಲ್ಲ ರೀಲ್ಸ್ ಕ್ರಿಯೇಟರ್ಗೂ ಹೇಳ್ತಾ ಇಲ್ಲ, ಕೆಲವೊಂದು ರೀಲ್ಸ್ ಕ್ರಿಯೇಟರ್ ನಾನೇ ಉತ್ತಮ, ನಾನೇ ಅತ್ಯುತ್ತಮ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ನಾನೇ ಫೇಮಸ್ಸು, ನನ್ನನ್ನು ಬಿಟ್ಟು ಅದೇನೋ ಮೊನ್ನೆ ಯಾವುದೋ ಇಂಟರ್ವ್ಯೂ ನೋಡ್ತಾ ಇದ್ದೆ, ಯಾರೋ ನಂಬರ್ 1, ನಂಬರ್ 2, ನಾನೇ ನಂಬರ್ 1 ಈ ಥರದ್ದೆಲ್ಲ ತಮ್ಮಷ್ಟಕ್ಕೆ ತಾವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ರಿಯೇಷನಲ್ಲಿ. ಇಂಥವ್ರನ್ನೆಲ್ಲ ದಯವಿಟ್ಟು ಕರ್ಕೊಬರ್ಬೇಡಿ. ಏನೋ ನಿಮ್ಮ ಇಷ್ಟ ಬಂದಂಗೆ ಮಾಡ್ರಪ್ಪ. ಕಮೆಂಟ್ ಹಾಕಿ ನಿಮ್ಮ ಒಪಿನಿಯನ್ನ ಈ ವಿಡಿಯೋ ಮೇಲೆ ಏನು ಹೇಳ್ತೀರಾ ಅಂತ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಇಲ್ಲಿ ಗಂಟ ಧನ್ಯವಾದಗಳು. ಮತ್ತೆ ಸಿಗೋಣ. ಹ್ಯಾಪಿ ದಸರಾನ ಎಲ್ಲರೂ ಆರಾಮಾಗಿ ಆಯ್ತು ಪೂಜೆ ಮಾಡಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿಗ್ತೀನಿ, ಬಾಯ್.